ಮತ್ತೊಮ್ಮೆ ಮೈತ್ರಿ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಮೈತ್ರಿ ಇದ್ದಾರೆ, ಅವರ ತಂಗಿ ಸುಪ್ರಿಯಾ ಇದ್ದಾರೆ, ಹಾಗೆ ಅವರ ಪರ ವಕೀಲರಂತಹ ಗಿರೀಶ್ ಅವರಿದ್ದಾರೆ. ಇವರೆಲ್ಲರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಸಂಚಾರಿ ನಿಯಮಗಳ ತಜ್ಞರಾಗಿರುವಂತಹ ಸತೀಶ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸತೀಶ್ ಅವರೇ, ನಿಮ್ಮ ಪ್ರಕಾರ ಈಗ ಮೈತ್ರಿ ಅವರು ಹೇಳಿದ ಹಾಗೆ ಜಿಬ್ರಾ ಕ್ರಾಸಿಂಗ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾರ್ನ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದ್ದಾರೆ. ಸೊ ಇದು ಏನಂತ ಆಗುತ್ತೆ ಅಂತ ಟ್ರಾಫಿಕ್ ರೂಲ್ಸ್ ಪ್ರಕಾರ? ನಮಸ್ತೆ ಮೇಡಮ್. ನಮಸ್ತೆ ಸತೀಶ್ ಅವರೇ, ಹೇಳಿ. ಈಗ ಮೇಡಮ್ ಒಂದು ಸಿಂಪಲ್ ಪ್ರಶ್ನೆ ಮೇಡಮ್. ಪಬ್ಲಿಕ್ ಅಲ್ಲಿ ಪೊಲೀಸ್ ಕಂಡ್ರೆ ಭಯ ಇರುತ್ತಾ, ಇಲ್ಲ ಅಂದ್ರೆ ಪೊಲೀಸ್ಗೆ ಪಬ್ಲಿಕ್ ಕಂಡ್ರೆ ಭಯ ಇರುತ್ತಾ ಮೇಡಮ್? ಯಾವತ್ತು ಪಬ್ಲಿಕ್ ಫಸ್ಟ್ ಪೊಲೀಸ್ ಕಂಡ್ರೆ ಒಂದು ಗೌರವ ಇಲ್ಲ ಭಯ ಅಂತ ಹೇಳ್ಬೋದು. ಒಂದು ಸಿಂಪಲ್ ಲಾಜಿಕ್ ಎಲ್ರಿಗೂ ಇರ್ತದೆ, ನಿಮ್ಗೂ ಇರುತ್ತೆ, ಎಲ್ರಿಗೂ ಇರುತ್ತೆ. ಯಾರು ಏಕ್ದಮ್ಮಾಗಿ ಯಾರ ಬಗ್ಗೆನೂ ರಿವೋಲ್ಟ್ ಆಗಲ್ಲ ಮೇಡಮ್. ಪೊಲೀಸ್ ಅಂದ್ರೆ ಫಸ್ಟ್ ಭಯ, ಇಲ್ಲಪ್ಪ ಫೈನ್ ಹಾಕ್ತಾರೆ, ಇಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಅಂತಾನೆ ಎಲ್ಲ ಭಯದಲ್ಲೇ ಇರ್ತಾರೆ. ಅಕಸ್ಮಾತ್ ತಪ್ಪು ಮಾಡಿದಾಗ್ಲು ಕಾನೂನು ಏನ್ ಹೇಳುತ್ತೆ, ಕಾಕಿ ಬಟ್ಟೆ ಹಾಕೊಂಡಿರ್ತಾರಲ್ಲ ಅವರು ಬೇಕಾದ್ರೆ ಇವ್ರಿಗಿಂತ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪವರ್ಸ್ ಇರುತ್ತೆ. ಇವ್ರಿಗೆ ಟ್ರಾಫಿಕ್ ಅವ್ರಿಗೆ ಏನ್ ಪವರ್ಸ್ ಅಂದ್ರೆ ಫೈನ್ ಮಾತ್ರ ಹಾಕ್ಬೇಕಷ್ಟೇ. ಆಮೇಲೆ ಹೊಡಿಯೋದು, ಆಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಇವರೆಲ್ಲ ಮಾಡಬಾರ್ದು ಮೇಡಮ್. ನನ್ ಜೊತೆ ಒಂದ್ಸರಿ ಹಿಂಗೆ ಆಗಿತ್ತು. MG ರೋಡ್ ನಲ್ಲಿ ಇದೇ ತರ ಟ್ರಾಫಿಕ್ ಪೊಲೀಸ್ನವ್ರು ಬಂದು ತುಂಬಾ ಅಂದ್ರೆ ತುಂಬಾ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ರು. ನಾನ್ ಜಸ್ಟ್ ಅಪೋಸ್ ಮಾಡಿದ್ ಅಷ್ಟೇನೆ. ಅವ್ರು ಬಂದು ಹೆಲ್ಮೆಟ್ ಅಲ್ಲಿ ಹೊಡೆದಿ ನನ್ನ ಚಿತ್ರಹಿಂಸೆ ಕೊಟ್ಟಿ, ನನ್ನ ಫೋನ್ ಎಲ್ಲ ಕಿತ್ಕೊಂಡು ಎಷ್ಟೆಷ್ಟು ಕೊಡ್ಬೇಕು ಎಲ್ಲಾ ಟಾರ್ಚರ್ ಕೊಟ್ಟಿ ಕೊನೆಗೆ ಏನ್ ಮಾಡಿದ್ರು, ಸ್ಟೇಷನ್ ಕರ್ಕೊಂಡೋದ್ರು. ಸ್ಟೇಷನ್ ಕರ್ಕೊಂಡೋಗಿ ಮೇಡಮ್ ಯಾವತ್ತು ಹೇಳ್ತೀನಿ, ಪೊಲೀಸ್ ಮೇಲೆ ಕೈ ಇಟ್ಟರೆ ಟ್ರಾಫಿಕ್ ಮೇಲೆ 2 ಪೊಲೀಸು ಒಂದಾಗ್ಬಿಡ್ತಾರೆ. ಟ್ರಾಫಿಕ್ ಪ್ಲಸ್ ಲಾ ಅಂಡ್ ಆರ್ಡರ್ ಇಬ್ರು ಒಂದಾಗ್ಬಿಡ್ತಾರೆ. ಹಾಗೆ ನಿಮ್ ಮೊಬೈಲ್ ಫಸ್ಟ್ ಆಫ್ ಮಾಡಿಸ್ತಾರೆ, ಆಮೇಲೆ ಮೀಡಿಯಾ ಕೊಡಬಾರ್ದು ಅಂತ ಜೊತೆಲಿ ಬಂದಿರೋರೆಲ್ಲ ಫಸ್ಟ್ ಟ್ಯಾಕಲ್ ಮಾಡ್ತಾರೆ. ಆಮೇಲೆ ಪಬ್ಲಿಕ್ ಯಾಕೆ ಸಪೋರ್ಟ್ ಮಾಡಲ್ಲ ಅಂದ್ರೆ, ನೀನ್ ಮಾತಾಡ್ತೀಯಾ ಪಬ್ಲಿಕ್ ಬಾಯಲ್ಲಿ ನೀನು ಬಂದ್ಬಿಟ್ಟು ಸ್ಟೇಷನ್ಗೆ ರೋಡಲ್ಲಿ ಮರ್ಯಾದೆ ಕರ್ಕೊಂಡು ಹೋಗ್ತಾರೆ. ಬಟ್ ಒಳಗಡೆ ಹೋಗಿ ಕೊಡ್ತಾರಲ್ಲ ಟಾರ್ಚರ್ ಮೇಡಮ್, ಯಾರು ಅನುಭವಿಸ್ತಿರ್ತಾರಲ್ಲ ಅವ್ರಿಗೆ ಗೊತ್ತು. ಕಾಲರ್ ಮಾತಾಡ್ಬೋದು, ಅಲ್ಲಿ ಪ್ರತ್ಯಕ್ಷದರ್ಶಿ ಯಾರೋ ಮಾತಾಡಿದ್ರು ಅವಾಗ್ಲೇ, ಅವ್ರು ಮಾತಾಡ್ಬೋದು. ನೋಡಿ ಫೋನಲ್ಲಿ ಮಾತಾಡ್ತಾರೆ, ಎದುರುಗಡೆ ಬಂದು ಕೂತ್ಕೊಂಡು ಯಾರು ಮಾತಾಡಲ್ಲ. ಯಾಕೆ ಗೊತ್ತಾ, ನನ್ ಮೇಲೆ ಕೇಸ್ ಹಾಕ್ತಾರೆ, ನೆಕ್ಸ್ಟ್ ನನ್ ಕಣ್ಣಿಟ್ಟಿರ್ತಾರೆ. ಇದೇ ಒಂದ್ ಬಂದಿದೆ ನಮ್ಮ ಇಂಡಿಯಾದ ಹ್ಯೂಮನ್ ರೈಟ್ಸ್ ಕೊಟ್ಟಿರ್ಬೋದು ಕಂಪ್ಲೇಂಟ್. ಟ್ರಾಫಿಕ್ ರೂಲ್ಸ್ ಪ್ರಕಾರ ಮಾತಾಡೋದಾದ್ರೆ ಸತೀಶ್ ಅವರೇ, ಈಗ ಜಿಬ್ರಾ ಕ್ರಾಸಿಂಗ್ ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಸೈಡ್ ಅಲ್ಲಿ ನಿಲ್ಸಿದ್ದಾರೆ, ಅದನ್ನ ಹೇಳಕ್ಕೂ ಅವ್ರ ಕಾರ್ ನಿಲ್ಸಿದ್ದಾರೆ. ಸೊ ಇವ್ರ ಪ್ರಕಾರ, ನಿಮ್ ಪ್ರಕಾರ ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕಾಗಿತ್ತು? ಫೈನ್ ಕಟ್ಬೇಕಾಗಿತ್ತು, ಏನ್ ಮಾಡ್ಬೇಕಾಗಿತ್ತು? ಅಷ್ಟೇ. ಅವ್ರ ಏನ್ ಮಾಡ್ಬೇಕಿತ್ತು, ಡೀಸೆಂಟ್ ಆಗಿ ಕೇಳ್ಬೇಕಿತ್ತು ಮೇಡಮ್. 2 ಸಾರಿ ಕೇಳಿ. ಫಾರಿನ್ ಕಂಟ್ರೀಸ್ ಅಲ್ಲಿ ಪೊಲೀಸ್ ಎಷ್ಟು ಡೀಸೆಂಟ್ ಆಗಿ ಮಾತಾಡ್ತಾರೆ. ಫೈನ್ ಹಾಕ್ತಾರೆ, ಜಾಸ್ತಿನೇ ಹಾಕಿ, ಬಟ್ ಡೀಸೆಂಟ್ ಆಗಿ ಮಾತಾಡಿ. ನಿಮ್ಗೆ ಒಂದು ಫಸ್ಟ್ ಮ್ಯಾನರ್ಸ್ ಅನ್ನೋದು ಅವ್ರಿಗೆ ಕಲಿಸ್ಬೇಕು ಮೇಡಮ್. ಫಸ್ಟ್ ಟ್ರಾಫಿಕ್ ನವ್ರಿಗೆ ಅವ್ರೇನ್ ಗೊತ್ತಾ, ಹುಡುಗಿರ್ ಅಂದ ತಕ್ಷಣನೇ ಸಿಕ್ಕಾಪಟ್ಟೆ ರಫ್ ಆಗಿ ಮಾತಾಡೋದು. ಆಮೇಲೆ ಚೆನ್ನಾಗಿ ಯಾರೋ ಹುಡುಗಿರ್ ಸಿಕ್ಕಿದ್ರೆ ಮಾತ್ರ ಅವ್ರು ಇಲ್ದಿರೋದೆಲ್ಲ ಮಾತಾಡ್ತಾರೆ ಮೇಡಮ್. ಟೈಮ್ ಪಾಸ್ ತರ ಮಾಡೋದು, ಬೇಕು ಗಾಡಿ ನಿಲ್ಸೋದು, ಇದೆಲ್ಲ ಮಾಡ್ತಾರೆ. ಇವ್ರೇನು ಮೇಡಮ್, ಇನ್ನೊಂದು ಹೇಳ್ತೀನಿ, ಯಪ್ಪ ಏನ್ ತೋರಿಸ್ತಿದ್ದಾನಲ್ಲ, ಯಾಕೆ ಅಳ್ತಾ ಇದ್ದಾನೆ ಅಂದ್ರೆ ಅನುಕಂಪ ಗಿರ್ಸಕ್ಕೆ. ಆಮೇಲೆ ಚಿತ್ರನಟಿ ಅಂತ ಇವ್ರು ಹೇಳಿ ಟಿವಿನವ್ರು ಕಳ್ಸಿರ್ತಾರೆ. ಈ ಹುಡುಗಿ ಫಸ್ಟೇ ಕಾಲ್ ಕೊಟ್ಟಿದ್ರೆ ನಿಜ ಗೊತ್ತಾಗಿರೋದು. ಆಮೇಲೆ ಮೆಡಿಕಲ್ ಮಾಡಿಸಿದ್ರು ಇವ್ರ ಆ ಮೆಡಿಕಲ್ ಆಫೀಸರ್ಗಳಿಗೆಲ್ಲ ಇವ್ರು ಮೆಡಿಕಲ್ ಕೊಡಲ್ಲ ಇವ್ರ ಕೈಗೆ. ಫಸ್ಟ್ ಕೋರ್ಟ್ ಅಲ್ಲಿ ಇವ್ರ ಕೇಸ್ ಹೋಗಿರುತ್ತೆ, ಪಬ್ಲಿಕ್ ಕೊಡುವಂತ ಕಂಪ್ಲೇಂಟ್ ತಗೊಳಲ್ಲ. ಇವ್ರಿಗೆ ಏನೇನ್ ಇರುತ್ತೋ ಎಲ್ಲ ದಪ್ಪು. ಇನ್ನೊಂದು ಹೇಳ್ತೀನಿ ಮೇಡಮ್, ಟ್ರಾಫಿಕ್ ಫಸ್ಟ್ ಆಫ್ ಆಲ್ ಹೇಳ ಮೇಡಮ್, ಟ್ರಾಫಿಕ್ ಜಾಮ್ ಆಗಿದ್ದಾಗ ನೀಟಾಗಿ ಕೆಲಸ ಮಾಡಲ್ಲ ಅವ್ರು ಇರೋದೇ ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಕ್ಕೆ. ಅವ್ರು ಎಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಅಂದ್ರೆ, ಟ್ರಾಫಿಕ್ ಆದ್ಮೇಲೆ ಲೆಫ್ಟ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಫೈನ್ ವಸೂಲಿ ಮಾಡೋದ್ರಲ್ಲಿ ಬೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಟ್ರಾಫಿಕ್. ಇಡೀ ಇಂಡಿಯಾದಲ್ಲಿ ಮೋಸ್ಟ್ ಕರಪ್ಟ್ ಡಿಪಾರ್ಟ್ಮೆಂಟ್ ಇಸ್ ಟ್ರಾಫಿಕ್. ಇವ್ರನ್ನ ಸಮರ್ಥಿಸ್ಕೊಳ್ಳಕ್ ಯಾವ ಕಮಿಷನರ್ ಇರ್ಬೋದು, ಯಾವ ದೊಡ್ಡ ಆಫೀಸರ್ ಇರ್ಬೋದು, ಅವ್ರವ್ರ ಸಮರ್ಥಿಸ್ಕೊಳ್ಳೇಬೇಕು. ಥ್ಯಾಂಕ್ ಯು ಮಾತಾಡಿದಕ್ಕೆ. ಒಂದ್ ರೀತಿ ಪೊಲೀಸರ ಮೇಲೆ ಇಮೇಜೇ ಅದು ಬೆಳೆದು ಬಿಟ್ಟಿದೆ. ಸೊ ಪೊಲೀಸರ ವರ್ತನೆ, ಮಹಿಳೆಯರ ಕಂಡ್ರೆ ಅಸಭ್ಯ ವರ್ತನೆ ಮಾಡ್ತಾರೆ ಅಂತ ಅನ್ನುವಂಥದ್ದು, ಅಥವಾ ಲಂಚ ಕೇಳ್ತಾರೆ ಅಥವಾ ಫೈನ್ ಕಟ್ತಾರೆ, ಸುಮ್ಮನೆ ಕಿರಿಕ್ ಮಾಡ್ತಾರೆ ಅನ್ನೋಂಥ ಇಮೇಜೇ ಬೆಳೆದ್ಬಿಟ್ಟಿದೆ. ನಿಮ್ದೊಂದೇ ಎಕ್ಸಾಂಪಲ್ ಅಂತ ಹೇಳ್ಬೋದು ಅಷ್ಟೇ. ನಿಜಕ್ಕೂ ಈಗ ನಮ್ಮ ಜೊತೆ ನಟಿ ತೇಜಸ್ವಿನಿ ಅವರಿದ್ದಾರೆ. ತೇಜಸ್ವಿನಿ ಅವರೇ ಮಾತಾಡಿ. ಮೈತ್ರಿ ನಮ್ಮ ಜೊತೆನೇ ಇದ್ದಾರೆ. ಹಾಯ್ ಮೈತ್ರಿಯಾ. ಹಾಯ್ ಸುಪ್ರಿಯಾ. ಹಾಯ್ ತೇಜು. ಏನು ಬೇಜಾರ್ ಮಾಡ್ಕೋಬೇಡ. ಅಂಡ್ ನಾನು ಮೈತ್ರಿಯ ಬಗ್ಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಹೇಳಿ. ತುಂಬಾ ದಿವಸದಿಂದ ಮೈತ್ರಿಯನ್ನು ಓದ್ತೀನಿ. ಮೈತ್ರಿಯ ಯಾವ ತರ ಏನ್ ಹುಡುಗಿ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾವತ್ತು ಜೋರಾಗಿ ಮಾತಾಡೋಳಲ್ಲ ಅವಳು. ತುಂಬಾ ನಮ್ಮ ಮಧ್ಯೆ ಜಗಳ ಆಗಿರ್ಬೋದು, ಏನೇ ಇರ್ಬೋದು, ಬಟ್ ಜೋರಾಗಿ ಮಾತಾಡೋಂತ ಹುಡುಗಿ ಅಲ್ಲ ಅವಳು. ಬಟ್ ಆತರ ಕೈ ಎತ್ತಿಡಲ್ಲ ಅಂದ್ರೆ ಏನಾದ್ರು ಕಾರಣ ಇದ್ದೇ ಇರುತ್ತೆ. ಖಂಡಿತ ಸುಮ್ನೆ ಮಾಡಕ್ ಚಾನ್ಸ್ ಇಲ್ಲ. ಅಂಡ್ ದಿನಕ್ಕೆ ಇಡೀ ಸಾವಿರಾರು ಜನ ರೂಲ್ಸ್ ನ ಬ್ರೇಕ್ ಮಾಡ್ತಾ ಇರ್ತಾರೆ. ರೂಲ್ಸ್ ನ ಸಿಗ್ನಲ್ ನ ಕ್ರಾಸ್ ಮಾಡಿ ಹೋಗ್ತಿರ್ತಾರೆ. ಅದೆಲ್ಲ ನಡೀತಾ ಇರುತ್ತೆ. ಬಟ್ ಇದನ್ನೇ ಯಾಕೆ ಹೈಲೈಟ್ ಮಾಡಿದ್ರು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಂಡ್ ಮೋರೋವರ್ ಒಂದು ಹುಡುಗಿನ ಕೋರ್ಟಿಗೆ ತಗೊಂಡೋಗಿ FIR ಫೈಲ್ ಮಾಡೋಂಥದ್ದು ಕಾರಣ ಇರ್ಲಿಲ್ಲ ಅಂತ ಅನ್ಕೋತೀನಿ. ಆಮೇಲೆ ಪೊಲೀಸ್ ಮೇಲೆ ಹಲ್ಲೆ ನಡೀತು, ಹೊಡೆದ್ಲು ಅಂತ ಹೇಳಿದ್ರು. ರಾತ್ರಿ ಡ್ರಿಂಕ್ ಅಂಡ್ ಡ್ರೈವ್ ಸಮಸ್ಯೆಯಲ್ಲಿ ಎಷ್ಟೊಂದ್ ಜನ ಕುಡ್ದಿದ್ದ ಜ್ಞಾನದಲ್ಲಿ ಎಷ್ಟು ಸತಿ ಪೊಲೀಸರ ಮೇಲೆ ಗಲಾಟೆ ಆಗಿದೆ. ಅದನ್ನ ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡ್ ಬಿಡ್ತಾರೆ. ಅದು ಈ ತರ ದೊಡ್ಡ ಈಚೆ ಬರೋದಿಲ್ಲ, ಮೀಡಿಯಾಗ್ ಬರದೇ ಇಲ್ಲ. ಬಟ್ ಇದನ್ನ ಹೈಲೈಟ್ ಮಾಡಕ್ ಕಾರಣ ಏನು ಅಂತ ಗೊತ್ತಾಗ್ಬೇಕು. ದಯವಿಟ್ಟು ನನಗೆ ಗೊತ್ತಾಗ್ಬೇಕು ಅಂಡ್ ಇಡೀ ಜನಕ್ಕೂ ಗೊತ್ತಾಗ್ಬೇಕು.
ತೇಜಸ್ವಿನಿ ಅವರೇ, ಖಂಡಿತ ನೀವು ಹೇಳ್ದಾಗೆ ಅವ್ರು ತುಂಬಾ ಸೌಮ್ಯ ಸ್ವಭಾವದವರು, ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ ನಿಜಕ್ಕೂ. ಇಷ್ಟೊತ್ತು ನೋಡ್ತಾನೆ ಇದೀವಿ ನಾವು ಬಹಳ ಬೇಜಾರು ಮಾಡ್ಕೊಂಡಿರೋದನ್ನ. ಸೊ ನೀವ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಮ್ ಸಪೋರ್ಟ್ ಹೇಗಿರುತ್ತೆ ಅವ್ರಿಗೆ? ಖಂಡಿತ ನನ್ ಸಪೋರ್ಟ್ ಅಲ್ಲ, ಪ್ರತಿಯೊಬ್ಬರಿಗೂ ನೀನ್ ಏನು ಅಂತ, ನಮ್ಗೆ ಎಲ್ಲ ಕಲಾವಿದ್ರು ನೀನ್ ಏನು ಅಂತ ಗೊತ್ತಿದೆ, ಜನಕ್ಕೂ ಗೊತ್ತಾಗ್ತಾ ಇದೆ. ಮೈತ್ರಿಯ ಏನು ತಲೆ ಕೆಡ್ಸ್ಕೋಬೇಡ. ನನ್ ಪ್ರಕಾರ ಪೊಲೀಸರಿಗೂ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಈ ತರ ಏನಕ್ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ. ಹೆಣ್ಮಕ್ಳು ಮರ್ಯಾದನ ಉಳಿಸ್ಬೇಕು, ಈ ತರ ಕೋರ್ಟಿಗೆ ಕರ್ಕೊಂಡೋಗೋದು ತಪ್ಪು ಮಾಡಿದ್ದಾರೆ ಅಂತ ಅನ್ಸ್ತಾ ಇದೆ. ಮತ್ತೆ ತಲೆ ಕೆಡ್ಸ್ಕೋಬೇಡ, ನಾವಿದೀವಿ. ಇದು ನಿನಗೊಂದು ಪಾಠ ಕಲ್ತಂಗಿದ್ ಏನೂ ಇಲ್ಲ. ಜಸ್ಟ್ ಶೋ ವಾಟ್ ಯು ಆರ್. ಧೈರ್ಯ ಹಿಡ್ಕೊ, ಬಿ ಬೋಲ್ಡ್, ಫೇಸ್ ಮಾಡು. ಏನು ಆಗ್ದಿರೋಂಥದ್ದು ಏನೋ ನಡೆದಿಲ್ಲ ಇಲ್ಲಿ. ಧೈರ್ಯವಾಗಿರು, ಸರಿ ಹೋಗುತ್ತೆ. ಖಂಡಿತವಾಗ್ಲೂ ನಿಮ್ಗೆ ನ್ಯಾಯ ಸಿಗತ್ತೆ. ಓಕೆ, ಥ್ಯಾಂಕ್ ಯು ತೇಜಸ್ವಿನಿ ಮಾತಾಡಿದ್ದಕ್ಕೆ. ತೇಜಸ್ವಿನಿ ಅವ್ರು ಮಾತಾಡಿದ್ರು ನಿಮ್ಮಲ್ಲಿ ಧೈರ್ಯ ತುಂಬ್ತಿದ್ದಾರೆ. ಆದರೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇ ಇರೋದು, ಜೈಲಿಗೆ ಹೋಗೋದು ಎಲ್ರಿಗೂ ಒಂದು ರೀತಿ ಅದು ಬೇಜಾರದ ವಿಷಯ, ಅದೊಂದು ಕಪ್ಪು ಚುಕ್ಕೆ ಅಂತಲೇ ಕನ್ಸಿಡರ್ ಮಾಡೋದು, ಅದರಲ್ಲೂ ಒಬ್ಬ ಹೆಣ್ಣು. ಸೊ ಏನು ಹೇಳ್ತೀರಿ ಈಗ ತೇಜಸ್ವಿನಿ ಅವ್ರು ಮಾತಾಡಿದ್ದಕ್ಕೆ? ತೇಜು ನನಗೆ ಒಳ್ಳೆ ಫ್ರೆಂಡೇ. ಎಲ್ಲ ನೋಡಿರೋ ಹಾಗೆ ನಾನು ಯಾವತ್ತೂ ಯಾರ ಹತ್ರನೂ ರಫಾಗಿ ಬಿಹೇವ್ ಮಾಡಿಲ್ಲ. ತುಂಬ ಜನ ನನ್ನ ಫ್ರೆಂಡ್ಸು ನನ್ನ ಪಕ್ಕದಲ್ಲಿ ಕೂತಿದ್ದಾಗ ನಾನು ಡ್ರೈವು ಮಾಡಿದ್ದೀನಿ. ಆಗ ನೋಡಿ ನನ್ನ ಎಲ್ಲ ನೋಡಿದ್ದಾರೆ. ನಾನು ಯಾರ ಜೊತೆನೂ ಯಾವತ್ತೂ ಆ ಥರ ಮಿಸ್ಬಿಹೇವ್ ಮಾಡಲ್ಲ. ನಿಲ್ಸಿದ್ರೆ ಡೀಸೆಂಟಾಗೆ ನಾನು ಮಾತಾಡ್ತೀನಿ. ಬಟ್ ಅವರು ಅದೇ ಥರ ಡೀಸೆಂಟಾಗಿ ಮಾತಾಡಬೇಕು, ಕೆಟ್ಟದಾಗೆಲ್ಲ ಬೈಬಾರ್ದು. ನಾನು ಅವ್ರಿಗೆ ಹೊಡೆದಿಲ್ಲ. ಅದು ಗಲಾಟೆಗಳು ಆಯಿತು, ಪಬ್ಲಿಕ್ ಹೊಡೆದಿದ್ದನ್ನ ನನ್ನ ಮೇಲೆ ಎತ್ತಾಕ್ಬಿಟ್ರು. ಅದು ನ್ಯಾಯ ನಾವು ಕೇಳಕ್ಕೆ ಹೋಗಿದ್ದಕ್ಕೆ ಅದನ್ನೇ ರಿವರ್ಸ್ ಮಾಡಿ ನಮ್ಮನ್ನೇ ಒಳಗೆ ಹಾಕ್ಬಿಟ್ರು. ಈ ಥರ ಈಗ ಮಾತಾಡ್ತಿರ್ಬೇಕಂದ್ರೆ ಅವ್ರ ಕಾಲರ್ಸ್ ಕೇಳಿದ್ರೆ ಅವ್ರದ್ದು ಕನ್ಸಿಡರ್ ಮಾಡ್ಬೇಕು. ಪಾಪ ಅವ್ರಿಗೂ ಎಷ್ಟು ಈ ಥರ ಆಗಿದೆ ಇನ್ಸಿಡೆಂಟ್ಗಳು. ನಾನು ಒಬ್ಳಿಗೆ ಆಗಿಲ್ಲ, ತುಂಬ ಜನಕ್ಕೆ ಈ ಥರ ಇನ್ಸಿಡೆಂಟ್ ಆಗಿದೆ. ನಾನು ಎಲ್ಲರೂ ತಪ್ಪು, ಎಲ್ಲರೂ ಕೆಟ್ಟವ್ರು ಅಂತ ಹೇಳ್ತಿಲ್ಲ. ಈ ಥರ ಶಿವಕುಮಾರ್ ಅನ್ನೋ ಆ ಥರ ಅಧಿಕಾರಿಗಳಿಂದ ಎಲ್ಲರಿಗೂ, ಆ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಈಗ ಕೆಟ್ಟ ಹೆಸರು ಬರ್ತಾ ಇದೆ. ಸೊ ಯಾಕೆ ಅವ್ರು ಆ ಥರ ಬಿಹೇವ್ ಮಾಡಿದ್ರು, ಏನಕ್ಕೆ ಅವ್ರ ಅಧಿಕಾರದಲ್ಲಿದ್ದು ಯಾಕೆ ನನಗೆ ಹೊಡಿಬೇಕಿತ್ತು? ಅವರು ಹೊಡಿಬಾರ್ದಿತ್ತು. ಏನಿದ್ರು ಡೀಸೆಂಟಾಗಿ ಕೇಳಬೇಕಿತ್ತು. ಅದೊಂದು ಫೈನ್ ಕಟ್ಟಿಸ್ಕೊಳ್ಳೋದು ಒಂದು ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡಿದ್ರು? ಪಬ್ಲಿಕ್ ಅವ್ರಿಗೆಲ್ಲ ಯಾಕೆ ಮಿಸ್ಗೈಡ್ ಮಾಡಿ ನನ್ನ ಮೇಲೆ ಕೆಟ್ಟದಾಗಿ ಮಾತಾಡೋಕ್ಕೆ ಮಾಡಿದ್ರು? ಮೀಡಿಯಾಗೆ ಫೋನ್ ಮಾಡ್ಬಿಟ್ಟು ಯಾಕೆ ನನ್ನ ಬಗ್ಗೆ ರಾಂಗಾಗಿ ಇನ್ಫಾರ್ಮೇಷನ್ ಕೊಟ್ಟರು, ತಪ್ಪು ಇನ್ಫಾರ್ಮೇಷನ್ ಕೊಟ್ಟರು? ಜೊತೆಲಿದ್ದಿದ್ದು ಅಕ್ಕ ತಂಗಿನ ಯಾರು ಅನ್ನೋದನ್ನು ತಿಳ್ಕೊಳ್ಳಿಲ್ಲ ಅವರು. ದುಡ್ಕಿ ಏನೇನೋ ಕೊಟ್ರು, ನನ್ನ ತಂಗಿ ರೂಪದರ್ಶಿ ಅದು ಇದು ಏನೇನೋ ಕೊಟ್ರು. ಅವಳು ಯಾವ್ದು ಪೊಲೀಸ್ ಹತ್ರ ಮಾತಾಡಿದಾಗ ಹೆಂಗ್ ರಿಯಾಕ್ಟ್ ಮಾಡಿದ್ರು, ಏನಂತ ಹೇಳಿದ್ರು ನೀವು? ನಾನೇನು ಮಾತಾಡಲಿಲ್ಲ. ಆ್ಯಕ್ಚುಲಿ ಅವರು ಬಂದು ಹೊಡೆದ್ರು ಅಕ್ಕಂಗೆ. ನಾನು ಯಾಕೆ ಹೊಡಿತಿದ್ದೀರಾ, ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಂಥದ್ದು ಏನಾಗಿದೆ ಇಲ್ಲಿ, ಏನು ವಿಷಯ ಏನು ತಿಳ್ಕೊಂಡು ಆಮೇಲೆ ಏನು ಅಂತ ಇದು ಮಾಡಬೇಕು. ಸುಮ್ಮನೆ ಹೊಡೆಯೋಂಥದ್ದು ಏನಿದೆ ಹೇಳಿ? ಒಂದು ಹೆಣ್ಣಿಗೆ ಯಾಕೆ ಹೊಡಿಬೇಕು ಅಂತ, ಹೊಡಿಯೋಕ್ಕೆ ಏನು ರೈಟ್ಸ್ ಇದೆ ಅವ್ರಿಗೆ? ನಮ್ಮ ಮಮ್ಮಿ ಡ್ಯಾಡಿ ಆಗಲಿ ಅವರೇ ಒಂದೇಟು ಹೊಡೆದಿರಲ್ಲ ನನ್ನ ಮೇಲೆ. ಅಂಥದ್ರಲ್ಲಿ ಯಾರೋ ಅನ್ನೋನ್ ಪರ್ಸನ್ನು ಸುಮ್ಮನೆ ವಿತೌಟ್ ರೀಸನ್ ಹೊಡೆಯೋಂಥದ್ದು ಏನಿದೆ? ಈಗ ಯಾರೇ ಅಕ್ಕ ತಂಗಿ ಆಗಿರಲಿ, ಹುಟ್ಟಿರ್ತಾರಲ್ಲ ಜೊತೆಲಿ, ಒಂದು ಅಫೆಕ್ಷನ್ ಅನ್ನೋದು ಇದ್ದೇ ಇರುತ್ತೆ. ಈಗ ನಿಮ್ಮ ಮುಂದೆ ನಿಮ್ಮ ಅಕ್ಕಂಗ ಹೊಡೆದ್ರೆ ನಿಮಗೂ ಸಿಟ್ಟು ಬಂದೇ ಬರುತ್ತೆ. ಆಗ ನಾನು ಹೋಗಿ ಕೇಳಿದೆ ಅವ್ರಿಗೆ, ಯಾಕೆ ಸರ್ ಹಿಂಗೆಲ್ಲ ಮಾಡ್ತಿದ್ದೀರಾ, ನೀವು ಮಾಡಿದ ತಪ್ಪು, ನೀವು ಯಾಕೆ ಈ ಥರ ಎಲ್ಲ ಮಾಡಬೇಕು, ಫೈನ್ ಇದ್ರೆ ಅದ್ರ ಬಗ್ಗೆ ಮಾತಾಡಿ, ಎಲ್ಲ ಕೂಲಾಗಿ ಮಾತಾಡೋಣ ಅಂತ ಅಷ್ಟೇ ನಾನು ಹೇಳಿದ್ದೆ ಅವ್ರಿಗೆ. ಪಬ್ಲಿಕ್ ಎಲ್ಲ ಮಿಸ್ಗೈಡ್ ಮಾಡಿದ್ರು, ಎಲ್ಲ ನೂಕಾಟ ನುಗ್ಲಾಟ ಎಲ್ಲ ಆಯ್ತು. ತುಂಬಾ ಕೆಟ್ಟದಾಗಿ ವರ್ತನೆ ಮಾಡಿದ್ರು. ಎಲ್ಲ ನಾವು 4 ಜನನು ಕೆಳಗಡೆ ಹಿಡಿದ್ವಿ. ನನ್ನ ಮನಸ್ಸಿಗೆ ಅದೇ ಇನ್ನೂ ಜಾಸ್ತಿ ಬೇಜಾರಿರೋದಂದ್ರೆ, ಎಲ್ಲ ಅಕ್ಕ ತಂಗಿರ ಮೇಲೇನು ಪಬ್ಲಿಕ್ ತುಂಬಾ ಮಿಸ್ಗೈಡ್ ಮಾಡಿದ್ರು, ತುಂಬಾ ಮಿಸ್ಬಿಹೇವ್ ಮಾಡಿದ್ರು. ನಮ್ಮ ಹತ್ರ ಎಳ್ದಾಡೋದು ಇದು ಎಲ್ಲ ಮಾಡಿದ್ರು ನಮಗೆ. ಸೊ ಉಲ್ಟಾ ನಿಮ್ಮ ಮೇಲೆ ಈಗ ಕೇಸ್ ಆಗಿದೆ, ಜಾಮೀನಿನ ಮೇಲೆ ಹೊರಗೆ ಬಂದಿದ್ದೀರಾ. ಸೊ ನೀವೀಗ ಪ್ರೈವೇಟ್ ಕಂಪ್ಲೇಂಟ್ ಕೊಡೋಕ್ಕೂ ಡಿಸೈಡ್ ಮಾಡಿದ್ದೀರಾ. ಬಟ್ ಇದೆಲ್ಲ ಆಗಿರೋಂಥ ನಷ್ಟ ಭರಿಸ್ಕೊಡೋಕೆ ಕೇಳ್ತೀರಾ? ಏನು ಕೇಳ್ತೀರಾ ಈ ಮೂಲಕ? ಪೊಲೀಸರ ಹತ್ರ ಏನು ಕೇಳಕ್ಕೆ ಇಷ್ಟಪಡ್ತೀರಿ? ಈ ಮೂಲಕ ನಾನು ಕೇಳ್ಕೊಳ್ಳೋದು ಇಷ್ಟೇ, ನನಗಂತೂ ಅನ್ಯಾಯ ಆಗಿದೆ. ಈ ಥರ ಇನ್ಯಾರಿಗೂ ಅನ್ಯಾಯ ಆಗಬಾರ್ದು. ಹೆಣ್ಮಕ್ಳು ಅಂತ ಅಲ್ಲ, ಗಂಡು ಹೆಣ್ಣು ಎಲ್ಲ ಒಂದೇ ಕಾನೂನು ಪ್ರಕಾರ. ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು. ಪಾಪ ಒಬ್ರು ಕಾಲರ್ ಹೇಳಿದ್ರು, ಅವ್ರಿಗೆ ಹೆಲ್ಮೆಟಲ್ಲೆಲ್ಲ ಹೊಡೆದ್ರು ಅಂತ. ನೋಡಿ, ಇದೆಲ್ಲ ದೌರ್ಜನ್ಯ. ಈ ಥರ ಎಲ್ಲ ಮಾಡಬಾರ್ದು. ಹೆಣ್ಣಾಗಲಿ ಗಂಡಾಗಲಿ ಎಲ್ಲ ಒಂದೇ. ಅದೇನಿದೆ ಅದು ಕಾನೂನು ಪ್ರಕಾರ ಅವರು ನಡ್ಕೋಬೇಕು. ಆ ಥರ ನೆಟ್ಕೊಳ್ಳಿ. ಈ ಥರ ಅನ್ಯಾಯ ಇನ್ನು ಮುಂದಕ್ಕೆ ಯಾವುದೇ ರೀತಿ ಆಗಬಾರ್ದು. ಇದೇ ನನಗೆ ಕೊನೆ ಆಗಬೇಕು, ನನಗೆ ಎಂಡ್ ಆಗಬೇಕು. ಟ್ರಾಫಿಕ್ ಅವರು ಯಾವ ಥರ ವರ್ತನೆ ಮಾಡಬೇಕು, ಯಾವ ಥರ ಬಿಹೇವ್ ಮಾಡಬೇಕಂತ ಅವರು ಕಲ್ತ್ಕೋಬೇಕು. ಯಾವ ಥರ ಮಾತಾಡಬೇಕು. ಅವ್ರ ಹತ್ರ ದುಡ್ಡಿಲ್ವಾ, ಹೋಗ್ಲಿ, ಅವರ ಅಡ್ರೆಸ್ ತೊಗೊಂಡು ಅಲ್ಲೋ ಕಲೆಕ್ಟ್ ಮಾಡ್ಕೊಳ್ಳೋದು, ಏನೋ ಒಂದು ಈ ಥರದ್ದು ಮಾಡ್ಬೇಕು. ಅವರು ಅಲ್ಲ ಅವ್ರಿಗೆ ಕಟ್ಟಕ್ಕೆ ಆಗಲಿಲ್ಲ ಅಂದರೂ ಅವ್ರಿಗೊಂದು ಅವಕಾಶಗಳು ಕೊಡಬೇಕು. ಎಲ್ಲೋ ಕಟ್ಟೋ ಥರ ಏನು ಮಿಸ್ಟೇಕ್ ಆಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಏನಾದರೂ ಮಾಡಬೇಕು. ಅದು ಬಿಟ್ಬಿಟ್ಟು ಈ ಥರ ದೌರ್ಜನ್ಯಗಳು ಮಾಡೋದು, ಅವ್ರ ಬಗ್ಗೆ ಅದೆಲ್ಲ ಮಾಡಬಾರ್ದು. ಪಬ್ಲಿಕ್ಕಿಗೆ ಮಿಸ್ಗೈಡ್ ಮಾಡೋದು, ಮಿಸ್ಬಿಹೇವ್ ಮಾಡೋದು, ಇದೆಲ್ಲ ಮಾಡಬಾರ್ದು. ನನಗೆ ಒಂದು ಹೆಣ್ಣಿಗೆ ಇಲ್ಲಿ ಅನ್ಯಾಯ ಆಗ್ತಿದೆ ಅಂತ ಕೇಳಿದ್ರೆ ಸಾಕಷ್ಟು ಮಹಿಳಾ ಸಂಘ ಸಂಸ್ಥೆಗಳು ಮುಂದೆ ಬರುತ್ತೆ. ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಹೇಗೆ? ಯಾಕಂದರೆ ನೀವೇ ನೋಡಿದಾಗೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗಲೂ ಕೂಡ ನಿಮ್ಮ ಕಂಪ್ಲೇಂಟ್ ಕೇಳೋಕೆ ಅಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಿದ್ರೆ. ಸೊ ನಿಮಗೆ ಸಪೋರ್ಟ್ ಬೇಕೀಗ, ನೀವು ಒಬ್ಬರೇ ಹೋದರೆ ಅಲ್ಲಿ ಕೆಲಸ ಆಗೋದಿಲ್ಲ ಅನ್ಕೊಳ್ತೀನಿ. ಸೊ ನಿಮಗೆ ಸಪೋರ್ಟ್ ಬೇಕು. ಸೊ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ? ಮಹಿಳಾ ಸಂಘ ಸಂಸ್ಥೆಗಳು ಒಂದು ವೇಳೆ ನೋಡ್ತಾ ಇದ್ರೆ, ಹೆಣ್ಮಕ್ಳು ನೋಡ್ತಾ ಇದ್ರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರಿಗೂ
ಗೊತ್ತಾಗಿದೆ. ಸೊ ಅವರೆಲ್ಲ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ಸು ಎಲ್ಲ ಹೇಳ್ತಾ ಇದ್ದಾರೆ. ಅವ್ರ ಸಪೋರ್ಟ್ ನನಗೆ ಖಂಡಿತ ಬೇಕು, ಯಾಕಂದರೆ ಈಗ ನಾನು ತುಂಬ ನೊಂದಿದ್ದೀನಿ. ಅವ್ರ ಸಪೋರ್ಟ್ ನನಗೆ ಬೇಕು. ನಂಗೆ ಸಪೋರ್ಟ್ ಮಾಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಸುಳ್ಳು ಹೇಳಿದರೆ ನಿಮ್ಮನ್ನ ಸಪೋರ್ಟ್ ಖಂಡಿತ ನಾನು ಕೇಳಲ್ಲ. ನನಗೆ ಅನ್ಯಾಯ ಆಗಿದೆ, ನಾನು ನಿಜ ಹೇಳ್ತಾ ಇದ್ದೀನಿ. ಸೊ ನನ್ನ ತಪ್ಪಿಲ್ಲ, ನಾನು ಅನ್ಯಾಯ ಮಾಡಿಲ್ಲ, ನಾನು ಅಪರಾಧ ಮಾಡಿಲ್ಲ. ಹಾಗಾಗಿ ನಿಮ್ಮ ಹತ್ರ ನಾನು ನ್ಯಾಯ ಕೇಳ್ತಾ ಇದ್ದೀನಿ. ನನಗೆ ಸಪೋರ್ಟ್ ಮಾಡಿದರೆ ನನಗೆ ತುಂಬ ಸಂತೋಷ. ಓಕೆ ಮೈತ್ರಿ ಅವರೇ ಹಾಗೂ ಸುಪ್ರಿಯಾ ಹಾಗೂ ಗಿರೀಶ್ ಅವರೇ ಇಷ್ಟೊತ್ತು ಬಂದು ಮಾತಾಡಿದಿರಿ. ನಿಮಗೆ ನ್ಯಾಯ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆಲ್ ದಿ ಬೆಸ್ಟ್. ನೀವು ಧೈರ್ಯದಿಂದ ಮುನ್ನುಗ್ಗಿ ಅಂತ ಹೇಳ್ತೀನಿ. ವೀಕೆಸ್ಟನ್ನು ಟಾರ್ಗೆಟ್ ಮಾಡ್ತಾರೆ ಸಮಾಜದಲ್ಲಿ, ಅದು ಗೊತ್ತು ನಿಮಗೆ. ಸೊ ಧೈರ್ಯದಿಂದ ಮುನ್ನುಗ್ಗಿ, ಬಿ ಬೋಲ್ಡ್. ನಿಮ್ಮ ತಪ್ಪು ಇಲ್ಲದೆ ಇದ್ದರೆ ನೀವು ಹೆದರೋ ಅವಶ್ಯಕತೆ ಇಲ್ಲ. ಸೊ ಹೀಗಾಗಿ ಬಿ ಬೋಲ್ಡ್. ನಿಮಗೆ ನಾನು ನಿಮ್ಮ ಮುಂದಿನ ಹೋರಾಟಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಎಲ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ಮತ್ತು ನಮ್ಗೆ ಯಾರ್ಯಾರು ಕಾಲರ್ಸ್ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರಲಿ ಅಂತ ಹೇಳಕ್ಕೆ ಇಷ್ಟ. ಖಂಡಿತ ಜನರ ಸಪೋರ್ಟ್ ಇರುತ್ತೆ, ನ್ಯಾಯದ ಪರವಾಗಿ ಜನರ ಸಪೋರ್ಟ್ ಇರುತ್ತೆ, ಅದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಕೂಡ ಧನ್ಯವಾದ. ಸೊ ಇಷ್ಟೊತ್ತು ಮೈತ್ರಿಯವರ ಮಾತು ಕೇಳಿದರೆ, ಮಾತು ಕೇಳಿದ ತಕ್ಷಣ ನಿಜಕ್ಕೂ ಈ ಘಟನೆಗೆ ಹೆಚ್ಚು ಪುಷ್ಟಿ ನೀಡುವಂಥದ್ದು ಪೊಲೀಸರ ಇಮೇಜ್. ಯಾಕಂದರೆ ಮಹಿಳೆಯರ ಹತ್ರ ಅಸಭ್ಯ ವರ್ತನೆ ಮಾಡೋದಾಗಲಿ, ಈ ರೀತಿ ದುಡ್ಡು ಕೀಳೋದಾಗಲಿ, ಇಂತಹ ಒಂದು ಇಮೇಜನ್ನು ಪೊಲೀಸರು ಬೆಳೆಸ್ಕೊಂಡಿದ್ದಾರೆ. ಅಲ್ಲೋ ಇಲ್ಲೋ ಒಳ್ಳೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಜನ ಸಿಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಒಬ್ಬ ಪೊಲೀಸ್ ಅಧಿಕಾರಿಯಿಂದಾಗಿ ಇಡೀ ಪೊಲೀಸ್ ಇಲಾಖೆಗೆ ಇಂಥ ಒಂದು ಕಪ್ಪು ಚುಕ್ಕೆ ಬರೋದು ಸಹಜ. ಹೀಗಾಗಿ ಈ ಒಟ್ಟಾರೆ ಈ ಪ್ರಕರಣದ ತನಿಖೆ ನಡೆದು ಸತ್ಯಾಸತ್ಯತೆ ಹೊರಗೆ ಬರಲಿ, ನ್ಯಾಯದ ಪರ ಜಯ ಸಿಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.